ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್, ಆನ್, ಎಟ್ ಇವುಗಳನ್ನು ಪ್ರೆಪೋಸಿಷನ್ಸ್ ಆಫ್ ಟೈಮ್ ಆಗಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ದಿನದ ಸಮಯ ಅಥವಾ ಒಂದು ಗಂಟೆ ಅಥವಾ ಒಂದು ದಿನ, ವಾರ, ವರ್ಷ ಇದನ್ನು ಹೇಳೋದಕ್ಕೆ ನಾವು ಇನ್, ಆನ್, ಎಟ್ಟನ್ನು ಹೇಗೆ ಉಪಯೋಗಿಸಬಹುದು ಅಂತ ಇವತ್ತು ಕಲಿತೀವಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಇನ್, ಆನ್, ಎಟ್ ಇದು ನಾವು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಪ್ರೆಪೋಸಿಷನ್ಸ್ ಆಫ್ ಟೈಮ್. ನಾವು ಇದನ್ನು ಪ್ರೆಪೋಸಿಷನ್ಸ್ ಆಫ್ ಪ್ಲೇಸಸ್ ಆಗಿ ಕೂಡ ಉಪಯೋಗಿಸ್ತೇವೆ. ಆದರೆ ಇವತ್ತು ನಾವು ಇದನ್ನು ಪ್ರೆಪೋಸಿಷನ್ ಆಫ್ ಟೈಮ್, ಸಮಯವನ್ನು ಹೇಳೋದಕ್ಕೆ, ಹೊತ್ತನ್ನು ಹೇಳೋದಕ್ಕೆ ಹೇಗೆ ಉಪಯೋಗಿಸೋದು ಅನ್ನೋದನ್ನು ಕಲಿತೇವೆ. ಮೊದಲಿಗೆ ಇನ್ನನ್ನು ನಾವು ಎಲ್ಲೆಲ್ಲಿ ಉಪಯೋಗಿಸ್ತೇವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಇನ್ನನ್ನು ಹೆಚ್ಚಾಗಿ ನಾವು ಜನರಲ್ ಸೆನ್ಸಲ್ಲಿ ಯೂಸ್ ಮಾಡ್ತೀವಿ. ತುಂಬ ನಿರ್ದಿಷ್ಟವಾಗಿ, ತುಂಬ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಇಲ್ಲ ಅಂತ ಇದ್ದರೆ ನಾವು ಇನ್ನನ್ನು ಯೂಸ್ ಮಾಡ್ತೇವೆ. ಉದಾಹರಣೆಗಳನ್ನು ನೋಡ್ತಾ ಹೋಗೋಣ, ಆವಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಇಯರ್ಸ್, ವರ್ಷವನ್ನು ಹೇಳಬೇಕು ಅಂದರೆ ನಾವೇನು ಮಾಡ್ತೀವಿ, ಇನ್ನನ್ನು ಯೂಸ್ ಮಾಡ್ತೇವೆ. ಇನ್ 1947, ಇನ್ 1980 ಈ ರೀತಿ ಇಯರನ್ನು ಹೇಳಬೇಕಂದ್ರೆ ನಾವು ಇನ್ ಜೊತೆಗೆ ಯೂಸ್ ಮಾಡ್ತೀವಿ. 1947ರಲ್ಲಿ, 1980ರಲ್ಲಿ ಅಂತ ಹೇಳಬೇಕು ಅಂದರೆ ನೋಡಿ ನಾವು ಇನ್ನನ್ನು ಯೂಸ್ ಮಾಡ್ತೀವಿ. ಆನ್ ಅಥವಾ ಎಟ್ನಲ್ಲ. ಆನ್ 1947 ಅಂತ ಹೇಳೋದಲ್ಲ, ಅಥವಾ ಎಟ್ 1947 ಅಂತ ಹೇಳೋದಲ್ಲ. ಇನ್ 1947. ನೋಡಿ, ಇಲ್ಲಿ ನಾವು ವರ್ಷವನ್ನು ಹೇಳ್ತಾ ಇರೋದು. ವರ್ಷ ಅಂದರೆ ಹಲವಾರು ದಿನಗಳಿದೆ ಅಲ್ಲ, ತುಂಬ ಸಮಯ ಇದೆ, ತುಂಬ ದೊಡ್ಡ ಡ್ಯೂರೇಷನ್ ಇದು. ಹಾಗಾಗಿ ನಾವು ಜನರಲ್ ಅರ್ಥದಲ್ಲಿ ಹೇಳೋದು ಅಂತ ಹೇಳ್ತಾ ಇದ್ದೀವಿ. ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947. ನೋಡಿ, ಇನ್ 1947 ಅಂತ ಹೇಳ್ತೀವಿ ನಾವು. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು. ಹಿ ವಾಸ್ ಬೋರ್ನ್ ಇನ್ 1980. ಅವನು 1980ರಲ್ಲಿ ಹುಟ್ಟಿದನು. ಇನ್ 1980, ಇನ್ 1947 ಈ ರೀತಿಯಲ್ಲಿ ನಾವು ಯೂಸ್ ಮಾಡ್ತೀವಿ ಇನ್ನನ್ನು. ಡೆಕೇಡ್ಸ್, ದಶಕಗಳನ್ನು ಹೇಳಬೇಕು ಅಂದರೆ ಆವಾಗಲೂ ಕೂಡ ನಾವು ಇನ್ನನ್ನು ಯೂಸ್ ಮಾಡ್ತೀವಿ. ಇನ್ ದಿ 80s, ಇನ್ ದಿ ಅರ್ಲಿ 90s, 80ರ ದಶಕದಲ್ಲಿ, 90ರ ದಶಕದಲ್ಲಿ ಆ ರೀತಿಯಲ್ಲಿ ನಾವು ಹೇಳಬೇಕು ಅಂದರೆ ಯೂಸ್ ಮಾಡ್ತೇವೆ. ಇನ್ ದಿ 80s ಮೊಬೈಲ್ ಫೋನ್ಸ್ ವೆರ್ ನಾಟ್ ಕಾಮನ್. 80ರ ದಶಕದಲ್ಲಿ ಮೊಬೈಲ್ ಫೋನ್ ಸಾಮಾನ್ಯವಾಗಿರಲಿಲ್ಲ. ಇನ್ ದಿ 80s ಅಂದರೆ 80ರ ದಶಕದಲ್ಲಿ. ಇನ್ನಂತ ನಾವು ಯೂಸ್ ಮಾಡ್ತೀವಿ 80s, ದಶಕವನ್ನು ಹೇಳಬೇಕು ಅಂದರೆ. ಸೆಂಚುರೀಸ್, ಶತಮಾನವನ್ನು ಹೇಳಬೇಕು ಅಂದರೆ ಕೂಡ ನಾವು ಇನ್ನನ್ನು ಯೂಸ್ ಮಾಡ್ತೀವಿ. ಇನ್ ದ 21st century, ಇನ್ ದ 19th century ಆ ರೀತಿಯಲ್ಲಿ ಹೇಳ್ತೇವೆ ನಾವು. ಶಿ ವಾಸ್ ಬೋರ್ನ್ ಇನ್ ದ 19th century. ಅವಳು 19ನೇ ಶತಮಾನದಲ್ಲಿ ಜನಿಸಿದಳು. ದಿಸ್ ವಾಸ್ ಬಿಲ್ಟ್ ಇನ್ ದ 17th century. ಇದನ್ನು 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಇನ್ ದ 17th century, ಇನ್ ದ 19th century ಈ ರೀತಿ ನಾವು ಇನ್ನನ್ನು ಉಪಯೋಗಿಸ್ತೀವಿ ಸೆಂಚುರಿ ಜೊತೆ. ವೀಕ್ಸ್, ವಾರಗಳನ್ನು ಹೇಳಬೇಕು ಅಂದರೆ ನೋಡಿ, ಇನ್ ಅ ವೀಕ್ ಒಂದು ವಾರದಲ್ಲಿ, ಇನ್ 3 weeks 3 ವಾರಗಳಲ್ಲಿ ಈ ರೀತಿ ಹೇಳಬೇಕು ಅಂದರೆ ನಾವೇನು ಮಾಡ್ತೀವಿ, ಇನ್ನನ್ನು ಯೂಸ್ ಮಾಡ್ತೇವೆ. ಯೋರ್ ಲೈಸೆನ್ಸ್ ಎಕ್ಸ್ಪೈರ್ಸ್ ಇನ್ ಅ ವೀಕ್. ನಿಮ್ಮ ಲೈಸೆನ್ಸ್ ಅವಧಿ ಒಂದು ವಾರದಲ್ಲಿ ಮುಗಿಯುತ್ತದೆ. ನಿಮ್ಮ ಲೈಸೆನ್ಸ್ ಒಂದು ವಾರದಲ್ಲಿ ಎಕ್ಸ್ಪೈರ್ ಆಗುತ್ತೆ. ಇನ್ ಅ ವೀಕ್ ಅಂತ ನಾವು ಹೇಳ್ತೀವಿ. ಆನ್ ಅ ವೀಕ್ ಅಲ್ಲ, ಆಟ್ ಅ ವೀಕ್ ಅಲ್ಲ, ಇನ್ ಅ ವೀಕ್. ಪೀರಿಯಡ್ ಆಫ್ ಟೈಮನ್ನು ಹೇಳೋದಕ್ಕೆ, ಒಂದು ಸಮಯವನ್ನು ಹೇಳುವಂಥದ್ದು. ಇನ್ ದ ಪಾಸ್ಟ್ ಮೊದಲು ಅಂತ ಹೇಳೋದಕ್ಕೆ. ಇನ್ ದ ಫ್ಯೂಚರ್ ಮುಂದೆ. ಇನ್ ದ ನೆಕ್ಸ್ಟ್ ಸೆಂಚುರಿ ಮುಂದಿನ ಶತಮಾನದಲ್ಲಿ, ಅಥವಾ ಇನ್ ಅ ಫ್ಯೂ ಮಿನಿಟ್ಸ್ ಇನ್ ಕೆಲವೇ ನಿಮಿಷಗಳಲ್ಲಿ.
ಇನ್ ಆನ್ ಅವರ್ ಇನ್ನು 1 ಗಂಟೆಯಲ್ಲಿ, ಇನ್ 6 ಮಂತ್ಸ್ ಇನ್ನು 6 ತಿಂಗಳಲ್ಲಿ, ಇನ್ ಅ ಇಯರ್ ಒಂದು ವರ್ಷದಲ್ಲಿ. ಈ ರೀತಿ ಒಂದು ಸಮಯವನ್ನು ಹೇಳೋದಕ್ಕೆ ನಾವೇನು ಮಾಡ್ತೀವಿ, ಇನ್ನನ್ನು ಉಪಯೋಗಿಸ್ತೇವೆ. ಇಲ್ಲೆಲ್ಲ ಕಡೆ ನೋಡಿ ನಾವು ಇನ್ನನ್ನು ಹೇಳ್ತಾ ಇದ್ದೀವಿ. ಇನ್ ದ ಪಾಸ್ಟ್, ಆನ್ ದ ಪಾಸ್ಟ್ ಅಂತಲ್ಲ, ಎಟ್ ದ ಪಾಸ್ಟ್ ಅಂತಲ್ಲ, ಇನ್ ದ ಪಾಸ್ಟ್. ಈ ರೀತಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ವಿ ಹ್ಯಾವ್ ಡನ್ ದಿಸ್ ಇನ್ ದ ಪಾಸ್ಟ್. ನಾವು ಇದನ್ನು ಹಿಂದೆ ಮಾಡಿದ್ದೇವೆ. ನೋಡಿ, ಇನ್ ದ ಪಾಸ್ಟ್ ಅಂತ ನಾವು ಯೂಸ್ ಮಾಡ್ತೇವೆ. ಐ ವಿಲ್ ಬಿ ದೇರ್ ಇನ್ ಅ ಫ್ಯೂ ಮಿನಿಟ್ಸ್. ನಾನು ಕೆಲವು ನಿಮಿಷಗಳಲ್ಲಿ ಅಲ್ಲಿ ಇರುತ್ತೇನೆ. ಇನ್ ಅ ಫ್ಯೂ ಮಿನಿಟ್ಸ್. ಸೀಸನ್ಸ್ ಹೇಳುವಂಥದ್ದು ನೋಡಿ, ಇನ್ ದ ರೈನಿ ಸೀಸನ್ ಮಳೆಗಾಲದಲ್ಲಿ, ಇನ್ ದ ಸಮ್ಮರ್ ಬೇಸಿಗೆ ಕಾಲದಲ್ಲಿ, ಇನ್ ದ ವಿಂಟರ್ ಚಳಿಗಾಲದಲ್ಲಿ. ಈ ರೀತಿ ಸೀಸನ್ನನ್ನು ಹೇಳುವಂಥದ್ದು, ಕಾಲವನ್ನು ಹೇಳುವಂಥದ್ದು. ಆವಾಗ ನಾವೇನು ಮಾಡ್ತೀವಿ, ಇನ್ನನ್ನು ಯೂಸ್ ಮಾಡ್ತೀವಿ. ಆನ್ ದ ಸಮ್ಮರ್, ಆನ್ ದ ವಿಂಟರ್, ಅಥವಾ ಎಟ್ ದ ಸಮ್ಮರ್, ಎಟ್ ದ ವಿಂಟರ್, ಆ ರೀತಿ ಹೇಳುವಂಥದ್ದಲ್ಲ. ಇನ್ ದ ಸಮ್ಮರ್, ಇನ್ ದ ವಿಂಟರ್, ಈ ರೀತಿ ನಾವು ಯೂಸೇಜನ್ನು ಮಾಡ್ತೇವೆ. ನೋಡಿ, ಒಂದು ಉದಾಹರಣೆ ಇದೆ ಇಲ್ಲಿ. ಇಟ್ ಗೆಟ್ಸ್ ರಿಯಲಿ ಹಾಟ್ ಹಿಯರ್ ಇನ್ ದ ಸಮ್ಮರ್. ಬೇಸಿಗೆಯಲ್ಲಿ ಇಲ್ಲಿ ತುಂಬ ಬಿಸಿಯಾಗುತ್ತದೆ. ಇನ್ ದ ಸಮ್ಮರ್. ಪಾರ್ಟ್ಸ್ ಆಫ್ ದ ಡೇ, ದಿನದ ಕೆಲವೊಂದು ಭಾಗವನ್ನು ಹೇಳಬೇಕು ಅಂದರೆ, ಈಗ ಬೆಳಗ್ಗೆ ಹೊತ್ತು, ಇನ್ ದ ಮಾರ್ನಿಂಗ್, ಇನ್ ದಿ ಆಫ್ಟರ್ನೂನ್, ಇನ್ ದಿ ಈವ್ನಿಂಗ್. ಇಲ್ಲೆಲ್ಲ ನೋಡಿ ನಾವು ಇನ್ನನ್ನು ಬಳಸ್ತೀವಿ. ಆನ್ ದ ಮಾರ್ನಿಂಗ್ ಅಂತ ಹೇಳೋದಲ್ಲ, ಅಥವಾ ಎಟ್ ದ ಮಾರ್ನಿಂಗ್ ಅಲ್ಲ, ಇನ್ ದ ಮಾರ್ನಿಂಗ್. ಈ ರೀತಿ ದಿನದ ಒಂದು ಸಮಯವನ್ನು ಹೇಳಬೇಕಂದ್ರೆ ಕೂಡ ನಾವು ಇನ್ನನ್ನು ಉಪಯೋಗಿಸ್ತೇವೆ. ಹಿ ಗೋಸ್ ಫಾರ್ ಎ ವಾಕ್ ಇನ್ ದ ಮಾರ್ನಿಂಗ್. ಅವನು ಬೆಳಿಗ್ಗೆ ವಾಕ್ ಮಾಡಲು ಹೋಗುತ್ತಾನೆ. ಇನ್ ದ ಮಾರ್ನಿಂಗ್. ಐ ಹ್ಯಾವ್ ಎ ಮೀಟಿಂಗ್ ಇನ್ ದಿ ಈವ್ನಿಂಗ್. ನನಗೆ ಸಂಜೆ ಒಂದು ಮೀಟಿಂಗ್ ಇದೆ. ಇನ್ ದಿ ಈವ್ನಿಂಗ್. ಮಂತ್ಸ್, ತಿಂಗಳುಗಳನ್ನು ಹೇಳಬೇಕು ಅಂದರೆ, ಈ ತಿಂಗಳಿನಲ್ಲಿ ಅಂತ ಹೇಳಬೇಕು ಅಂದರೆ ನಾವೇನು ಮಾಡ್ತೀವಿ, ಇನ್ನನ್ನು ಉಪಯೋಗಿಸ್ತೇವೆ. ಇನ್ ಜಾನ್ವರಿ, ಇನ್ ಜೂನ್. ಹರ್ ಬರ್ತ್ಡೇ ಈಸ್ ಇನ್ ಜಾನ್ವರಿ. ಅವಳ ಜನ್ಮದಿನ ಜನವರಿಯಲ್ಲಿ. ಜನವರಿಯಲ್ಲಿ ಅಂತ ಹೇಳೋದಕ್ಕೆ ನಾವೇನು ಮಾಡ್ತೀವಿ, ಇನ್ ಜಾನ್ವರಿ ಅಂತ ಹೇಳ್ತೀವಿ. ಆನ್ ಜಾನ್ವರಿ ಅಲ್ಲ, ಇನ್ ಜಾನ್ವರಿ. ವಿ ಆರ್ ಗೋಯಿಂಗ್ ಆನ್ ಎ ಹಾಲಿಡೇ ಇನ್ ಮೇ. ನಾವು ಮೇ ತಿಂಗಳಿನಲ್ಲಿ ರಜೆಗೆ ಹೋಗುತ್ತಿದ್ದೇವೆ. ಇನ್ ಮೇ ಅಂತ ಯೂಸ್ ಮಾಡ್ತೇವೆ. ಈಗ ಆನ್ ಅನ್ನು ಎಲ್ಲಿ ಯೂಸ್ ಮಾಡೋದು ಅಂತ ನೋಡೋಣ. ಇನ್ನನ್ನು ನೋಡಿದ್ವಿ ಎಲ್ಲೆಲ್ಲಿ ಉಪಯೋಗಿಸೋದು ಅಂತ. ಈಗ ಆನ್ ಅನ್ನು ಸಾಮಾನ್ಯವಾಗಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಡೇಸ್, ದಿನವನ್ನು ಹೇಳಬೇಕು ಅಂದರೆ ನಾವೇನು ಮಾಡ್ತೀವಿ, ಈ ದಿನ ಸೋಮವಾರ ಅಥವಾ ಮಂಗಳವಾರ ಅಂತ ಹೇಳೋದಕ್ಕೆ ನಾವೇನು ಮಾಡ್ತೀವಿ, ಆನ್ ಅನ್ನು ಉಪಯೋಗಿಸ್ತೇವೆ. ಆನ್ ಮಂಡೇ ಅಂದರೆ ಸೋಮವಾರ. ಆನ್ ಸಂಡೇ ಆದಿತ್ಯವಾರ ಅಂತ ಹೇಳ್ತೀವಿ ನಾವು. ನೋಡಿ, ಐ ಹ್ಯಾವ್ ಎ ಮೀಟಿಂಗ್ ಆನ್ ಮಂಡೇ. ನನಗೆ ಸೋಮವಾರ ಮೀಟಿಂಗ್ ಇದೆ. ಆನ್ ಮಂಡೇ. ಇನ್ ಮಂಡೇ ಅಲ್ಲ, ಎಟ್ ಮಂಡೇ ಅಲ್ಲ, ಆನ್ ಮಂಡೇ ಅಂತ ಯೂಸ್ ಮಾಡ್ತೇವೆ. ಡೇಟ್ಸ್, ತಾರೀಖುಗಳನ್ನು ಹೇಳಬೇಕು ಅಂದರೆ ನಾವೇನು ಮಾಡ್ತೀವಿ, ಆನ್ ಅನ್ನು ಉಪಯೋಗಿಸ್ತೀವಿ. ಇಷ್ಟನೇ ತಾರೀಕಿನಲ್ಲಿ, 2ನೇ ತಾರೀಕಿಗೆ, 3ನೇ ತಾರೀಕಿಗೆ, ಈ ರೀತಿ ಹೇಳಬೇಕು ಅಂದರೆ ನಾವೇನು ಮಾಡ್ತೀವಿ, ಆನ್ ಅನ್ನು ಉಪಯೋಗಿಸ್ತೇವೆ. ಆನ್ ಮೇ 2nd, ಅಥವಾ ಆನ್ ದ ಫಸ್ಟ್ ಡೇ, ಮೊದಲನೆಯ ದಿನ. ಆನ್ ದ ಲಾಸ್ಟ್ ಡೇ, ಕೊನೆಯ ದಿನ. ಈ ರೀತಿ ನಾವು ಆನ್ ಅನ್ನು ಉಪಯೋಗಿಸ್ಕೊಂಡು ತಾರೀಖನ್ನು ಹೇಳ್ತೀವಿ ಅಥವಾ ಒಂದು ದಿನವನ್ನು ಹೇಳ್ತೇವೆ. ಮೈ ಬರ್ತ್ಡೇ ಈಸ್ ಆನ್ ಮೇ 3rd. ನನ್ನ ಜನ್ಮದಿನ ಮೇ 3ರಂದು. ನೋಡಿ, ಆನ್ ಮೇ 3rd ಅಂತ ಹೇಳ್ತೇವೆ. ಸ್ಪೆಸಿಫಿಕ್ ಡೇ, ಒಂದು ಪರ್ಟಿಕ್ಯುಲರ್, ಒಂದು ನಿರ್ದಿಷ್ಟವಾದ ದಿನವನ್ನು ಹೇಳಬೇಕು ಅಂದರೆ, ನಮ್ಮ ಲೈಫಲ್ಲಿ ಕೆಲವೊಂದು ಸ್ಪೆಷಲ್ ದಿನ ಇರುತ್ತೆ. ನಮ್ಮ ಹುಟ್ಟಿದ ದಿನ ಅಥವಾ ಆ್ಯನಿವರ್ಸರಿ ಇರ್ಬೋದು, ಅಥವಾ ನಮ್ಮ ಮಕ್ಕಳದ್ದು ಹುಟ್ಟಿದ ದಿನ ಇರ್ಬೋದು. ಈ ರೀತಿ ಸ್ಪೆಷಲ್ ದಿನವನ್ನು ಹೇಳಬೇಕು ಅಂದರೆ ನಾವೇನು ಮಾಡ್ತೀವಿ, ಆನ್ ಅನ್ನು ಉಪಯೋಗಿಸ್ತೇವೆ. ಆ ದಿನದಂದು ಅಂತ ಹೇಳಬೇಕು ಅಂದರೆ, ಆನ್ ಮೈ ಬರ್ತ್ಡೇ, ಆನ್ ದ್ಯಾಟ್ ಡೇ, ಆನ್ ಅವರ್ ಆ್ಯನಿವರ್ಸರಿ. ನೋಡಿ, ಒಂದು ಉದಾಹರಣೆ ಇದೆ. ಹಿ ಗಿಫ್ಟೆಡ್ ಮೀ ಅ ಬುಕ್ ಆನ್ ಮೈ ಬರ್ತ್ಡೇ. ನನ್ನ ಜನ್ಮದಿನದಂದು ಅವನು ನನಗೆ ಒಂದು ಪುಸ್ತಕವನ್ನು ಉಡುಗೊರೆಯಾಗಿ ಕೊಟ್ಟನು. ಗಿಫ್ಟೆಡ್ ಮೀ ಅ ಬುಕ್ ಆನ್ ಮೈ ಬರ್ತ್ಡೇ.
ಆನ್ ಮೈ ಬರ್ತ್ಡೇ ಅಂತ ನಾವು ಯೂಸ್ ಮಾಡ್ತೇವೆ. ಆನ್ ಸಂಡೇ ಮಾರ್ನಿಂಗ್ಸ್, ಆನ್ ಫ್ರೈಡೇ ಈವ್ನಿಂಗ್ಸ್. ಇಲ್ಲಿ ನೋಡಿ ನಾವು ಆನ್ ಅನ್ನು ಯೂಸ್ ಮಾಡ್ತೇವೆ. ಆನ್ ಸಂಡೇ ಮಾರ್ನಿಂಗ್ಸ್, ಆನ್ ಫ್ರೈಡೇ ಈವ್ನಿಂಗ್ಸ್, ಈ ಥರ ಸಂದರ್ಭದಲ್ಲಿ ಕೂಡ ನಾವೇನು ಮಾಡ್ತೀವಿ, ಆನ್ ಅನ್ನು ಉಪಯೋಗಿಸ್ತೇವೆ. ಐ ಪ್ಲೇ ಫುಟ್ಬಾಲ್ ಆನ್ ಫ್ರೈಡೇ ಈವ್ನಿಂಗ್ಸ್. ನಾನು ಶುಕ್ರವಾರ ಸಂಜೆ ಫುಟ್ಬಾಲ್ ಆಡುತ್ತೇನೆ. ಸಾಮಾನ್ಯವಾಗಿ ಶುಕ್ರವಾರ ಸಂಜೆ ಹೊತ್ತು ನಾನು ಆಡ್ತೇನೆ ಅನ್ನುವ ಅರ್ಥ. ಫ್ರೈಡೇ ಈವ್ನಿಂಗ್ಸ್, ಆನ್ ಫ್ರೈಡೇ ಈವ್ನಿಂಗ್ಸ್ ಅಂತ ನಾನು ಯೂಸೇಜ್ ಮಾಡ್ತೇನೆ. ಆನ್ ವೀಕೆಂಡ್ ಅಥವಾ ಆನ್ ವೀಕ್ ಡೇಸ್, ಆನ್ ಅ ಕೋಲ್ಡ್ ಡೇ, ಇದೆಲ್ಲ ಸಾಮಾನ್ಯವಾಗಿ ನಾವು ಮಾಡುವಂಥ ಯೂಸೇಜ್. ವಾರಾಂತ್ಯವನ್ನು ಹೇಳಬೇಕು ಅಂದರೆ ಆನ್ ವೀಕೆಂಡ್ ಅಥವಾ ವಾರದ ದಿನಗಳು, ಆನ್ ವೀಕ್ ಡೇಸ್, ಆನ್ ಎ ಕೋಲ್ಡ್ ಡೇ, ಈ ರೀತಿ ನಾವು ಇದೆಲ್ಲ ಕಾಮನ್ ಯೂಸೇಜ್, ನಾವು ಮಾಡುವಂಥದ್ದು ಕಾಮನ್ ಯೂಸೇಜ್. ಐ ಯೂಶುವಲಿ ಗೋ ಟು ದ ಮೂವೀಸ್ ಆನ್ ವೀಕೆಂಡ್ಸ್. ನೋಡಿ, ಆನ್ ವೀಕೆಂಡ್ಸ್ ಅಂತ ನಾವು ಯೂಸ್ ಮಾಡ್ತೇವೆ. ನಾನು ಸಾಮಾನ್ಯವಾಗಿ ವಾರಾಂತ್ಯದಲ್ಲಿ ಸಿನಿಮಾಗೆ ಹೋಗುತ್ತೇನೆ. ಆನ್ ವೀಕೆಂಡ್ಸ್, ವಾರಾಂತ್ಯದಲ್ಲಿ ಅಂತ ಹೇಳಬೇಕು ಅಂದರೆ ಹೇಗೆ ಹೇಳ್ತೀವಿ, ಆನ್ ವೀಕೆಂಡ್ಸ್. ಇನ್ ವೀಕೆಂಡ್ಸ್ ಅಲ್ಲ, ಆನ್ ವೀಕೆಂಡ್ಸ್. ಐ ಯೂಶುವಲಿ ಹ್ಯಾವ್ ಅ ಬ್ಯುಸಿ ಶೆಡ್ಯೂಲ್ ಆನ್ ವೀಕ್ ಡೇಸ್. ನಾನು ಸಾಮಾನ್ಯವಾಗಿ ವಾರದ ದಿನಗಳಲ್ಲಿ ಬ್ಯುಸಿ ಇರುತ್ತೇನೆ. ಆನ್ ವೀಕ್ ಡೇಸ್, ವಾರದ ದಿನಗಳಲ್ಲಿ ಅಂತ ಹೇಳಬೇಕು. ಎಟ್ಟನ್ನು ನಾವೇನು ಮಾಡ್ತೀವಿ, ತುಂಬ ಸ್ಪೆಸಿಫಿಕ್ ಆದ ಟೈಮನ್ನು ಹೇಳಬೇಕು ಅಂದರೆ ಎಟ್ಟನ್ನು ಯೂಸ್ ಮಾಡ್ತೇವೆ. ಇನ್ನನ್ನು ತುಂಬ ಜನರಲ್ ಸೆನ್ಸಲ್ಲಿ ಯೂಸ್ ಮಾಡ್ತೀವಿ, ವರ್ಷವನ್ನು ಹೇಳೋದಕ್ಕೆ ಅಥವಾ ತಿಂಗಳುಗಳನ್ನು ಹೇಳೋದಕ್ಕೆ. ಅದೇ ಆನನ್ನು ಮತ್ತೆ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತೇವೆ, ದಿನವನ್ನು ಹೇಳೋದಕ್ಕೆ ಅಥವಾ ತಾರೀಖನ್ನು ಹೇಳೋದಕ್ಕೆ. ಅದೇ ಎಟ್ಟನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ, ಇನ್ನೂ ಸ್ಪೆಸಿಫಿಕ್ ಆಗಿ, ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ, ಇನ್ನೂ ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ, ಒಂದು ಪರ್ಟಿಕ್ಯುಲರ್ ಆದ ಟೈಮ್ ಇಲ್ಲಿ ಕೊಡೋದಾದರೆ ಸ್ಪೆಸಿಫಿಕ್ ಟೈಮ್, ಎಟ್ 8 o'clock, 8 ಗಂಟೆಗೆ ಅಂತ ಹೇಳಬೇಕು ಅಂದರೆ ಎಟ್ಟನ್ನು ಯೂಸ್ ಮಾಡ್ತೀವಿ. ಇನ್ 8 o'clock ಅಲ್ಲ, ಆನ್ 8 o'clock ಅಲ್ಲ, ಎಟ್ 8 o'clock ಅಂತ ಹೇಳಬೇಕು. ಎಟ್ 3 PM, 3 ಗಂಟೆಗೆ ಅಂತ ಹೇಳಬೇಕು ಅಂದರೆ ಎಟ್ 3 PM ಅಂತ ನಾವು ಯೂಸ್ ಮಾಡ್ತೇವೆ. ಉದಾಹರಣೆ ನೋಡೋಣ. ಐ ವಿಲ್ ಸಿ ಯು ಅಟ್ 5 o'clock. ನಾನು ನಿಮ್ಮನ್ನು 5 ಗಂಟೆಗೆ ಭೇಟಿಯಾಗುತ್ತೇನೆ. ಎಟ್ 5 o'clock, 5 ಗಂಟೆಗೆ. ನೋಡಿ, ಕೆಲವೊಂದು ಪಾರ್ಟ್ಸ್ ಆಫ್ ದ ಡೇ ಜೊತೆ ನಾವು ಎಟ್ಟನ್ನು ಯೂಸ್ ಮಾಡ್ತೇವೆ. ಆವಾಗ ನಾವು ನೋಡಿದ್ವಿ ಇನ್ ದ ಮಾರ್ನಿಂಗ್, ಇನ್ ದಿ ಈವ್ನಿಂಗ್ ಅಂತ ನೋಡಿದ್ವಿ. ಅದೇ ಇಲ್ಲಿ ನೋಡಿ ಎಟ್ ನೈಟ್ ಅಂತ ನಾವು ಯೂಸ್ ಮಾಡ್ತೀವಿ. ಇನ್ ನೈಟ್ ಅಂತಲ್ಲ, ಎಟ್ ನೈಟ್ ಅಂತ ಯೂಸ್ ಮಾಡ್ತೇವೆ. ಎಟ್ ನೂನ್, ಎಟ್ ಮಿಡ್ ನೈಟ್, ಎಟ್ ಲಂಚ್ ಟೈಮ್, ಎಟ್ ಡಾನ್, ಎಟ್ ಸನ್ರೈಸ್, ಎಟ್ ಸನ್ಸೆಟ್, ಈ ರೀತಿ ನಾವು ಇಲ್ಲೆಲ್ಲ ಎಟ್ಟನ್ನು ಯೂಸ್ ಮಾಡ್ತೇವೆ. ಸಾಮಾನ್ಯವಾಗಿ ಯೂಸೇಜ್ ಹೀಗಿರುತ್ತೆ ಹೆಚ್ಚಾಗಿ. ಐ ಸ್ಲೀಪ್ ಅರ್ಲಿ ಎಟ್ ನೈಟ್. ರಾತ್ರಿ ನಾನು ಬೇಗ ಮಲಗುತ್ತೇನೆ. ಎಟ್ ನೈಟ್, ರಾತ್ರಿ. ಐ ವಿಲ್ ಮೀಟ್ ಯು ಎಟ್ ಲಂಚ್ ಟೈಮ್. ನಾನು ನಿನ್ನನ್ನು ಊಟದ ಸಮಯದಲ್ಲಿ ಭೇಟಿಯಾಗುತ್ತೇನೆ. ಎಟ್ ಲಂಚ್ ಟೈಮ್, ಊಟದ ಸಮಯದಲ್ಲಿ. ನೋಡಿ, ಮತ್ತೆ ಕೆಲವು ಟೈಮನ್ನು ಹೇಳೋದಕ್ಕೆ ಎಟ್ ಪ್ರೆಸೆಂಟ್, ಎಟ್ ದ ಮೊಮೆಂಟ್, ಎಟ್ ದ ಸೇಮ್ ಟೈಮ್, ಎಟ್ ದ್ಯಾಟ್ ಟೈಮ್, ಇದೆಲ್ಲ ಕೆಲವೊಂದು ಕಾಮನ್ ಯೂಸೇಜ್ ವಾಕ್ಯಗಳಲ್ಲಿ ನಾವು ಮಾಡುವಂಥದ್ದು. ಎಟ್ ಪ್ರೆಸೆಂಟ್ ಅಂತ ಹೇಳ್ತೀವಿ, ಇನ್ ಪ್ರೆಸೆಂಟ್ ಅಂತಲ್ಲ, ಆನ್ ಪ್ರೆಸೆಂಟ್ ಅಂತಲ್ಲ, ಎಟ್ ಪ್ರೆಸೆಂಟ್ ಅಥವಾ ಎಟ್ ದ ಮೊಮೆಂಟ್, ಈ ಕ್ಷಣದಲ್ಲಿ, ಈಗ ಅಂತ ಹೇಳಬೇಕು ಅಂದರೆ ಎಟ್ ದ ಮೊಮೆಂಟ್ ಅಂತ ಹೇಳ್ತೀವಿ. ಇನ್ ದ ಮೊಮೆಂಟ್ ಅಲ್ಲ, ಎಟ್ ದ ಮೊಮೆಂಟ್. ಎಟ್ ದ ಸೇಮ್ ಟೈಮ್, ಇನ್ ದ ಸೇಮ್ ಟೈಮ್ ಅಲ್ಲ, ಎಟ್ ದ ಸೇಮ್ ಟೈಮ್. ಐ ಡೋಂಟ್ ರಿಮೆಂಬರ್ ದ್ಯಾಟ್ ಎಟ್ ದ ಮೊಮೆಂಟ್. ಈ ಕ್ಷಣದಲ್ಲಿ ಅಥವಾ ಈಗ ನನಗದು ನೆನಪಿಲ್ಲ. ಎಟ್ ದ ಮೊಮೆಂಟ್ ಅಂತ ನಾವು ಹೇಳ್ತೇವೆ. ಐ ಕುಡಂಟ್ ಥಿಂಕ್ ಆಫ್ ಎನಿಥಿಂಗ್ ಎಲ್ಸ್ ಎಟ್ ದ್ಯಾಟ್ ಟೈಮ್. ಆ ಸಮಯದಲ್ಲಿ ನನಗೆ ಬೇರೆ ಯೋಚನೆ ಮಾಡಲು ಸಾಧ್ಯವಾಗಲಿಲ್ಲ. ಎಟ್ ದ್ಯಾಟ್ ಟೈಮ್, ಆ ಸಮಯದಲ್ಲಿ. ಈ ರೀತಿ ನಾವು ಎಟ್ನ ಯೂಸ್ ಮಾಡ್ತೇವೆ. ಈಗ ನಿಮಗೆ ಒಂದು ಸಣ್ಣ ಎಕ್ಸಸೈಸ್. ಈ ಬ್ಲ್ಯಾಂಕಲ್ಲಿ ನೀವು ಸರಿಯಾದ ಪ್ರೆಪೊಸಿಷನ್ ಅನ್ನು ಈ ಆಪ್ಷನ್ಸ್ ಇಂದ ಆಯ್ಕೆ ಮಾಡಿ ಬರಿಬೇಕು. ಐ ವಿಲ್ ಸಿ ಯು ಡ್ಯಾಶ್ ಮಂಡೇ, ಇನ್, ಆನ್, ಎಟ್. ಇನ್ ಮಂಡೇನ, ಆನ್ ಮಂಡೇನ, ಎಟ್ ಮಂಡೇನ, ಯಾವ್ದು ಕರೆಕ್ಟು ಅದನ್ನು ನೀವಿಲ್ಲಿ ಬರಿಬೇಕು.
ಮೈ ಕ್ಲಾಸ್ ಸ್ಟಾರ್ಟ್ಸ್ ಡ್ಯಾಶ್ 9 AM. ಇನ್, ಆನ್, ಎಟ್. ಇನ್ 9 AM, ಆನ್ 9 AM, ಎಟ್ 9 AM. ಯಾವುದು ಕರೆಕ್ಟ್ ಆಪ್ಷನ್? ಅದನ್ನು ನೀವಿಲ್ಲಿ ಬರಿಬೇಕು. ಐ ವಾಸ್ ಬಾರ್ನ್ ಡ್ಯಾಶ್ ಡಿಸೆಂಬರ್ 1975. ಇನ್, ಆನ್, ಎಟ್. ಯಾವುದು ಕರೆಕ್ಟ್ ಆಪ್ಷನ್? ಇನ್ ಡಿಸೆಂಬರ್, ಆನ್ ಡಿಸೆಂಬರ್, ಎಟ್ ಡಿಸೆಂಬರ್. ನಿಮ್ಮ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಬರೆದು ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.